ನಮಸ್ಕಾರ. ಪರಮ ಪ್ರಶಸ್ತವಾದ ಶರನ್ನವರಾತ್ರೋತ್ಸವ ಬಂದಿದೆ. ನಿಮ್ಮೆಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನವರಾತ್ರದ 5ನೆಯ ದಿನ. ಇವತ್ತು ಸ್ಕಂದ ಮಾತಾ ಅನ್ನುವ ರೂಪದಲ್ಲಿ ಜಗನ್ಮಾತೆಯನ್ನು ಆರಾಧಿಸುವಂಥ ಪದ್ಧತಿ ಉಂಟು. ನವದುರ್ಗಾ ರೂಪಗಳಲ್ಲಿ 5ನೆಯ ರೂಪ ಸ್ಕಂದ ಮಾತಾ ರೂಪ. ನಾವು ನೋಡಿದ್ವಿ ಹೇಗೆ ಜಗನ್ಮಾತೆ ಹಿಮವತ್ ಪುತ್ರಿಯಾಗಿ ಶೈಲಪುತ್ರಿಯಾಗಿ ಜನಿಸಿದ್ಲು, ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡಿದ್ಲು, ಆಮೇಲೆ ಶಿವನನ್ನು ವರಿಸಿ ಅರ್ಧನಾರೀಶ್ವರ ಸ್ವರೂಪಿಣಿ ಆದ್ಲು, ಆಮೇಲೆ ಸಕಲ ಬ್ರಹ್ಮಾಂಡವನ್ನು ಪ್ರಸವಿಸುವಂಥ ಜಗತ್ಪ್ರಸವಿನಿ ಕೂಷ್ಮಾಂಡ ದೇವಿ ಆದ್ಲು ಅಂತ. ಇವತ್ತು ಅವಳನ್ನು ಸ್ಕಂದ ಮಾತಾ ಅನ್ನುವ ರೂಪದಲ್ಲಿ ಆರಾಧಿಸಲಾಗುತ್ತೆ. ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ, ಕಾರ್ತಿಕೇಯ, ಮುರುಘ. ಈ ತಾರಕಾಸುರನ ಬಗ್ಗೆ ನಾವು ನೋಡಿದ್ವಿ. ತಾರಕಾಸುರ ಅಂತನೂ ಒಬ್ಬ ದುಷ್ಟ ಹುಟ್ಟಿದ್ದ. ಅವನು ಇಡೀ ಲೋಕದ ಇಂದ್ರ ಚಂದಾದಿಗಳೆಲ್ಲರ ಐಶ್ವರ್ಯವನ್ನು, ಲೋಕಗಳನ್ನು ಲಪಟಾಯಿಸಿ ಎಲ್ಲ ಕಡೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ. ಶಿವನ ಪುತ್ರನಿಂದ ಮಾತ್ರ ನನಗೆ ಮರಣವಾಗಬೇಕು ಅಂತ ವರವನ್ನು ಬೇರೆ ಪಡೆದಿದ್ದ. ಶಿವನಿಗೆ ಮದುವೆಯಾಗಿ ಅವನಿಗೆ ಮಗನಾದ ಮೇಲೆಯೇ ಇವನ ನಾಶ ಅಂತ ಗೊತ್ತಿದ್ದಂಥ ದೇವತೆಗಳು ಶಿವನಿಗೆ ಮದುವೆ ಮಾಡಿಸುವ ಶತಪ್ರಯತ್ನ ಪಟ್ಟಿದ್ದನ್ನು ನಾವು ನೋಡಿದ್ವಿ. ಪಾರ್ವತಿಯಾಗಿ ಅವನು ಹುಟ್ಟಿ ಬಂದ್ಲು. ಅವರ ಒಂದು ಮೊರೆಯನ್ನು ಆಲಿಸಿ ಕೊನೆಗೆ ತಪಸ್ಸನ್ನು ಮಾಡಿದ ಮೇಲೆ ಶಿವನ ಒಲಿತಾನೆ. ಶಿವ ಪಾರ್ವತಿಯರ ಮದುವೆ ಆಗುತ್ತೆ. ಈಗ ಅವರಿಬ್ಬರ ಪ್ರೇಮಮಯವಾದಂಥ ಸಂಬಂಧದ ಫಲವಾಗಿ ಹುಟ್ಟಿರುವವನೇ ಸ್ಕಂದ. ಶಿವನ ಅಗ್ನಿ ತೇಜದಿಂದ ಹುಟ್ಟಿದಂಥ ಸ್ಕಂದನು ಅತ್ಯಂತ ಉಷ್ಣಾಂಶದಿಂದ ಕೂಡಿರ್ತಾನೆ. ಪಾರ್ವತಿಯ ಸುಕುಮಾರ ದೇಹವೆಲ್ಲ ಉಷ್ಣವಾಗಿ ಜ್ವರ ಬಂದುಬಿಡುತ್ತೆ. ಆಗ ಪಾರ್ವತಿಯ ಅಕ್ಕ ಆದಂಥ ಗಂಗೆ, ಶಿವನ ಮತ್ತೊಬ್ಬಳು ಪತ್ನಿ, ಅವಳ ಗರ್ಭದಲ್ಲಿ ಈ ಸ್ಕಂದನನ್ನು ಅಲ್ಲಿಂದ ಜಾರಿಸಿ, ಗೌರಿಯ ಗರ್ಭದಿಂದ ಜಾರಿಸಿ ಅವಳನ್ನು ಗಂಗೆಯ ಗರ್ಭದಲ್ಲಿ ಇಡಲಾಗುತ್ತೆ. ಯಾವುದನ್ನು ನಾವು ಸರೋಗೇಟ್ ಮದರ್ ಅಂತ ಹೇಳ್ತೀವಿ, ಆ ಥರ. ಹಾಗಾಗಿ ಅವನಿಗೆ ಸ್ಕಂದ, ಜಾರಿದವನು ಅಂತ ಕೂಡ ಒಂದು ಹೆಸರು ಬಂತು. ಅವನು ಅಗ್ನಿಭೂ, ಗುಹ, ಸುಬ್ರಹ್ಮಣ್ಯ ಅಂತೆಲ್ಲ ಅವನಿಗೆ ಹೆಸರು. ಅವನು ಗಂಗೆಯ ಗರ್ಭದಲ್ಲಿ ಅವನು ನೆಲೆ ನಿಂತು ಬೆಳೆದದ್ರಿಂದ ಗಾಂಗೇಯ ಅಂತ ಕೂಡ ಹೆಸರು. ಅವನು ಕೃತಿಕಾ ನಕ್ಷತ್ರ, ಕೃತಿಕಾ ಮಾತೆಯರು 6 ಜನ. ಆ ಕೃತಿಕಾ ನಕ್ಷತ್ರದ ಯೋಗದಲ್ಲಿ ಜನಿಸ್ತಾನೆ ಈ ಸುಬ್ರಹ್ಮಣ್ಯ ಸ್ವಾಮಿ. ಕೃತಿಕೆಯರಿಗೆ ತುಂಬ ಪ್ರೀತಿ ಅವನ ಮೇಲೆ. ಆ ಮಗುವನ್ನು ಕರ್ಕೊಂಡು ಹೋಗಿ ತಮ್ಮ ಲೋಕಗಳಲ್ಲಿ ಲಾಲಿಸಿ ಪಾಲಿಸಿ ಮತ್ತೆ ಕರ್ಕೊಂಡ್ಬರ್ತಾರೆ. ಅವರು ಮುದ್ದಿಸೋದಕ್ಕಾಗಿ ಅವನನ್ನು 6 ಭಾಗವಾಗಿ ಮಾಡ್ಕೊಂಡಿರ್ತಾರೆ. 6 ಮಕ್ಕಳನ್ನಾಗಿ ಮತ್ತೊಮ್ಮೆ ಒಂದು ಮಾಡಿ ತಂದು ಕೊಟ್ಟ ಮೇಲೂ ಆ ಕೃತಿಕಾ 6 ಮಾತೆಯರನ್ನು ಸದಾ ನೋಡ್ತಾ ಇರಬೇಕು ಅಂತ ಅವನು 6 ಮುಖಗಳನ್ನು ಹೊಂದಿದ್ದ. 6 ಮುಖ ಅಂತ, ಷಣ್ಮುಖ ಅಂತ ಕೂಡ ಅವನನ್ನು ನಾವು ಕರಿತೀವಿ. ಹೀಗೆ ಅವನು ಕೃತಿಕಾ ಮಾತೆಯರಿಗೆ ಪ್ರಿಯನಾದ್ರಿಂದ ಕಾರ್ತಿಕೇಯನು, ಗಂಗೆಯಲ್ಲಿ ಹುಟ್ಟಿದವನಾದ್ರಿಂದ ಗಾಂಗೇಯನು, ಗೌರಿಯ ಗರ್ಭದಿಂದ ಜಾರಿದಿಂದ ಸ್ಕಂದನೆಂದು, ಮತ್ತು ಶಿವತೇಜದಿಂದ ಹುಟ್ಟಿದಿಂದ ಶಿವಕುಮಾರ ಅಂತ, ಹೀಗೆ ನಾನಾ ಹೆಸರುಗಳಿಂದ ಕೂಡಿರ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಅವನು ಹುಟ್ಟಿ ಬಾಲ್ಯವನ್ನು ಕೌಮಾರ್ಯಕ್ಕೆ ಬರುವ ಹೊತ್ತಿಗೆ ಗೌರಿ ಅವನನ್ನು ಕರೆದು ಹೇಳ್ತಾಳೆ, ಮಗು ನೋಡು, ನೀನು ಹುಟ್ಟಿರೋದೇ ತಾರಕಾಸುರನ ವಧೆಗಾಗಿ. ಧರ್ಮ ರಕ್ಷಣೆ, ದುಷ್ಟ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಒಬ್ಬ ನಾಯಕ ಅದನ್ನು ತಾನೂ ಮಾಡೋದಲ್ಲದೆ ಎಲ್ಲರ ಕೈಯಲ್ಲಿ ಮಾಡಿಸ್ತಾನೆ. ಈಗ ನೀನು ದೇವತಾ ಸಮೂಹಕ್ಕೆ ನಾಯಕನಾಗಿ ಎಲ್ಲರನ್ನ ಕರ್ಕೊಂಡು ಹೋಗಿ ಆ ದುಷ್ಟ ತಾರಕಾಸುರನನ್ನು ಸಂಹಾರ ಮಾಡಿ ಬಾ ಅಂತ ಹೇಳಿ ತನ್ನ ಶಕ್ತಿ ಆಯುಧವನ್ನು, ಅಥವಾ ವೇಲಾಯುಧ ಅಂತ ಹೇಳ್ತೀವಿ, ಅದನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಕೈಯಲ್ಲಿ ಕೊಡ್ತಾಳೆ. ಹೀಗೆ ತಾಯಿಯಿಂದಲೇ ದೀಕ್ಷಿತನಾಗಿ ದೇವಸೇನಾಪತಿ ಆದಂತಹ ಸುಬ್ರಹ್ಮಣ್ಯ ಸ್ವಾಮಿ 7 ವರ್ಷದ ಬಾಲಕನು ದೇವಸೇನಾಧಿಪತಿ ಆಗ್ತಾನೆ. ನೋಡಿ, ಗುಣಿಷು ಗುಣಾಹ ಪೂಜಾಸ್ಥಾನಂ ಗುಣಿಷು ನಚಲಿಂಗಂ ನಚವಯ ಅಂತ. ನಿಜಕ್ಕೂ ಪೂಜ್ಯತೆ ಯಾರಿಗೆ ಅಂತಂದರೆ ಗುಣಗಳಿಗೆ, ಅದು ವಯಸ್ಸಿಗಾಗಲಿ, ಲಿಂಗಕ್ಕಾಗಲಿ, ಕುಲಕ್ಕಾಗಲಿ ಅಲ್ಲ ಅಂತ. ಹಾಗಾಗಿ ಇವನು ಪುಟ್ಟ ಹುಡುಗನಾದರೂ ಕೂಡ ಸಾಕ್ಷಾತ್ ಜಗನ್ಮಾತೆಯಿಂದ ದೀಕ್ಷಿತನಾಗಿ ಶಿವನ ತೇಜಸ್ಸನ್ನು, ಕ್ಷಾತ್ರ ತೇಜಸ್ಸಿನ ಮೂರ್ತಿಯಾಗಿ ಅವನು ದೇವತೆಗಳ ನಾಯಕನಾಗಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ತಾರಕಾಸುರನ ಮೇಲೆ ಯುದ್ಧವನ್ನು ಸಾರ್ತಾನೆ. ಅಲ್ಲಿ ತಾರಕಾಸುರನಿಗೆ ಭಯ ಶುರುವಾಗುತ್ತೆ, ಶಿವಕುಮಾರನೇ ಬಂದುಬಿಟ್ಟಿದ್ದಾನಲ್ಲ ಅಂತ. ಆದರೂ ಭಯಂಕರನಾದಂಥ ಅವನು ಭಯಂಕರವಾಗಿ ಯುದ್ಧ ಮಾಡ್ತಾನೆ. ಅವನು ಕಾಮರೂಪಿಯಾಗಿದ್ದ. ಒಮ್ಮೆ ನವಿಲಿನ ರೂಪ, ಒಮ್ಮೆ ಮರದ ರೂಪ, ಒಮ್ಮೆ ಮನುಷ್ಯ ರೂಪವನ್ನು ತಾಳ್ತಾ ಮಾಯಾ ವಿದ್ಯೆಗಳನ್ನು ತೋರಿಸ್ತಾ ಯುದ್ಧವನ್ನು ಮಾಡ್ತಾನೆ. ಆದರೆ ಅವನ ಸಮಸ್ತ ಅಸ್ತ್ರಶಸ್ತ್ರಗಳನ್ನು, ಅವನ ಪರಾಕ್ರಮವನ್ನು, ಅವನ ಮಾಯಾ ವಿದ್ಯೆಗಳನ್ನು ಎಲ್ಲವನ್ನು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಲೀಲಾಜಾಲವಾಗಿ
ಸರ್ವನಾಶ ಮಾಡಿಬಿಡ್ತಾನೆ. ಕೊನೆಗೆ ಆ ತಾರಕಾಸುರನಿಗೆ ಇನ್ನೊಂದು ಹೆಸರು ಸುರಪದ್ಮ ಅಂತ. ಅವನು ನವಿಲಿನ ರೂಪ, ಮರದ ರೂಪ ಹೀಗೆ ಮಾಡ್ಕೊಳ್ತಾ ಇರುವಾಗ ಮರದ ರೂಪದಲ್ಲಿ ನಿಂತಾಗ ತನ್ನ ಶಕ್ತಿ ಆಯುಧನ ಮಧ್ಯದಲ್ಲಿ ಹೀಗೆ ಸೀಳಿ ಬಿಡ್ತಾನೆ. ಆಗ ಆ ತಾರಕಾಸುರನ ಜೀವ ಆಚೆ ಬರುತ್ತೆ. ಆಗ ಅವನಿಗೆ ಪಶ್ಚಾತ್ತಾಪವಾಗುತ್ತಂತೆ, ನಾನು ತಪ್ಪು ಮಾಡಿದೆ, ನಾನು ದೇವತೆಗಳನ್ನ ಎದುರು ಹಾಕೋಬಾರ್ದಾಗಿತ್ತು, ಜಗತ್ತಿನ ಧರ್ಮಕ್ಕೆ ನಾನು ತೊಂದರೆ ಕೊಡಬಾರ್ದಾಗಿತ್ತು, ಭಯಂಕರ ಪಾಪಗಳನ್ನು ಮಾಡಿದೆ ಅಂತ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡೆದು ಸುಬ್ರಹ್ಮಣ್ಯನಲ್ಲಿ ಶರಣಾಗ್ತಾನಂತೆ. ನಾನು ಈ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಲ್ಲ, ನನಗೆ ದಾರಿ ತೋರಿಸು ಅನ್ನುವಾಗ ನೀನು ನನ್ನ ನವಿಲಾಗಿ ನನ್ನೊಡನೆಯೇ ಇರು ಅಂತ ಸುಬ್ರಹ್ಮಣ್ಯ ಹೇಳ್ದ ಅಂತ ಜಾನಪದ ಕಥೆ ಹೇಳುತ್ತೆ. ಹಾಗೆ ಸುಬ್ರಹ್ಮಣ್ಯನ ನವಿಲಾಗಿ ಅವನ ಸೇವೆಗೆ ಸದಾ ಸರ್ವದ ಅನುಚರನಾಗಿ ಇರ್ತಾನೆ ಆ ಸುರಪದ್ಮ ಅಥವಾ ತಾರಕಾಸುರ. ಒಟ್ಟಿನಲ್ಲಿ ತಾರಕಾಸುರ ರೂಪದ ಭಯಂಕರ ಅಸುರನ ಸಂಹಾರವಾಯಿತು. ಅವನ ಪುನೀತವಾದಂಥ ಪಾಪರಹಿತವಾದಂಥ ಆ ಜೀವ ಬಂದು ಸುಬ್ರಹ್ಮಣ್ಯನ ಸೇವೆಗೆ ನವಿಲಾಗಿ ನಿಲ್ಲುತ್ತೆ. ಹೀಗೆ ತಾರಕಾಸುರ ವಧೆ ಆದಮೇಲೆ ಜಗತ್ತಿನಲ್ಲಿ ಮತ್ತೊಮ್ಮೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ. ದೇವತೆಗಳು ನಿರಾತಂಕವಾಗಿ ತಮ್ಮ ಧರ್ಮ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಮನುಷ್ಯ ಲೋಕದಲ್ಲೂ ಶಾಂತಿ ಸಂಪತ್ತುಗಳು ನೆಲೆನಿಲ್ಲುತ್ತವೆ. ಹೀಗೆ ತಾರಕಾಸುರನ ವಧೆಗೆ ಕಾರಕಳಾದಂಥ ಜಗನ್ಮಾತೆ ಸ್ಕಂದನಿಗೆ ಜನ್ಮವಿತ್ತಂಥ ಜಗನ್ಮಾತೆಯನ್ನು ಸ್ಕಂದ ಮಾತಾ ಅಂತ ಪೂಜಿಸುವಂಥದ್ದೇ ಈ 5ನೆಯ ದಿನ. ಹೀಗೆ ಸ್ಕಂದ ಮಾತಾ ಸಂತಾನ ಲಕ್ಷ್ಮಿಯಾಗಿ ಕೂಡ ನಮಗೆ ಕಾಣಿಸ್ತಾಳೆ. ಈ 5ನೆಯ ದಿನ ಸ್ಕಂದ ಮಾತಳನ್ನು ಪೂಜಿಸೋದ್ರಿಂದ ನಮ್ಮ ಸಂತಾನಕ್ಕೆ ಒಳ್ಳೆಯದಾಗುತ್ತೆ, ಆಯುರಾರೋಗ್ಯ ಭಾಗ್ಯ ಸಿಕ್ಕತ್ತೆ, ಸಂತಾನಹೀನರಿಗೆ ಸಂತಾನ ಭಾಗ್ಯ ಉಂಟಾಗುತ್ತೆ, ಸಂತಾನವಂತರಿಗೆ ಆ ಸಂತಾನದ ಆರೋಗ್ಯ ಲಾಭ ಮತ್ತು ಆಯುರಾರೋಗ್ಯ ಐಶ್ವರ್ಯಗಳ ಒಂದು ಸಿದ್ಧಿ ಆಗುತ್ತೆ ಅಂತ ಪರಂಪರೆಯಲ್ಲಿ ಒಂದು ನಂಬಿಕೆ ಇದೆ. ಅಂತ ಸ್ಕಂದ ಮಾತಾ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ಪ್ರಾರ್ಥಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.